ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಒಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕರ್ನಾಟಕಕ್ಕೆ ಥಳಕು ಹಾಕೋತಾ ಇದೆ ಪ್ರಕರಣ. ಡಿ.ಕೆ. ಬ್ರದರ್ಸ್ ಬುಡಕ್ಕೂ ನ್ಯಾಷನಲ್ ಹೆರಾಲ್ಡ್ನ ಉರುಳು. ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಡಿ.ಕೆ. ಬ್ರದರ್ಸ್ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಯಂಗ್ ಇಂಡಿಯಾಗೆ 2.5 ಕೋಟಿ ದೇಣಿಗೆ ಕೊಟ್ಟಿರೋದಾಗಿ ಇಡಿ ಅವರು ಉಲ್ಲೇಖವನ್ನು ಮಾಡಿದ್ದಾರೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇಲ್ಲಿ ತನಕ ಕರ್ನಾಟಕದ ಕಾಂಗ್ರೆಸ್ ನಾಯಕರ ಹೆಸರು ಯಾವುದು ಕೇಳಿ ಬಂದಿರಲಿಲ್ಲ, ಎಕ್ಸೆಪ್ಟ್ ಆಸ್ಕರ್ ಫರ್ನಾಂಡಿಸ್. ಈಗ ಡಿ.ಕೆ. ಬ್ರದರ್ಸ್ ಕೂಡ ದೇಣಿಗೆ ಕೊಟ್ಟಿದ್ದಾರಂತೆ 2.5 ಕೋಟಿ. ಅದನ್ನು ಈಗ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ಡಿ.ಕೆ. ಶಿವಕುಮಾರ್ ಮತ್ತು ಸಹೋದರ ಡಿ.ಕೆ. ಸುರೇಶ್ ಇಬ್ಬರೂ ಕೂಡ ಸುಮಾರು 2.5 ಕೋಟಿ ರೂಪಾಯಿಯನ್ನು ಯಂಗ್ ಇಂಡಿಯಾಗೆ ದೇಣಿಗೆಯಾಗಿ ಕೊಟ್ಟಿದ್ದಾರೆ. ಈ ಎಲ್ಲ ದುಡ್ಡಿನಲ್ಲಿ 142 ಕೋಟಿ ರೂಪಾಯಿಯನ್ನು ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಎಂಜಾಯ್ ಮಾಡಿದ್ದಾರೆ. ಅಕ್ರಮದ ದುಡ್ಡು ಅದು ಅಂತ ಚಾರ್ಜ್ ಶೀಟ್ನಲ್ಲಿ ಮೊನ್ನೆ ಅಷ್ಟೇ ಹೇಳಿತ್ತು ಇಡಿ. ಈಗ ಹೆಚ್ಚುವರಿ ಇಡಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಹೈಕಮಾಂಡ್ ಸೂಚನೆಯ ಮೇರೆಗೆ ದೇಣಿಗೆಯನ್ನು ಕೊಟ್ಟಿರ್ತಕ್ಕಂಥ ಆರೋಪವನ್ನು ಮಾಡಿದ್ದಾರೆ ಪ್ರಕರಣದ ತನಿಖೆಯನ್ನು ನಡೆಸಿರ್ತಕ್ಕಂಥ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು. ಹಾಗಾಗಿ ಡಿ.ಕೆ. ಬ್ರದರ್ಸ್ ಬುಡಕ್ಕೂ ಕೂಡ ನ್ಯಾಷನಲ್ ಹೆರಾಲ್ಡ್ನ ಉರುಳು ಬಂದು ಬಿದ್ದಂಗೆ ಕಾಣಿಸ್ತಾ ಇದೆ. ಇವರ ಹೆಸರು ಅಷ್ಟೇ ಅಲ್ಲ, ತಮಿಳುನಾಡಿನ ಕೆಲವು ಕಾಂಗ್ರೆಸ್ ನಾಯಕರು, ಬೇರೆ ಬೇರೆ ರಾಜ್ಯದ ಕೆಲವು ನಾಯಕರು ಎಲ್ಲರೂ ಕೂಡ ದೇಣಿಗೆ ಕೊಟ್ಟಿದ್ದಾರಂತೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇದೊಂದು ಬಿಗ್ ಟ್ವಿಸ್ಟ್. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸೂಚನೆ ಮೇರೆಗೆ ದೇಣಿಗೆ ಅಂತೆ. ನ್ಯಾಷನಲ್ ಹೆರಾಲ್ಡ್ ಕೇಸಲ್ಲಿ ನೋಡಿ ಪ್ರಕರಣ ಹೆಂಗೆ ತಿರುವು ಪಡ್ಕೋತಾ ಇದೆ ಇದು ಅಂತಂದ್ಬಿಟ್ಟು ಡಿ.ಕೆ. ಬ್ರದರ್ಸ್ ಬುಡಕ್ಕೆ ಬಂದಿದೆ ಪ್ರಕರಣ. ಇವಾಗ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಡಿ.ಕೆ. ಬ್ರದರ್ಸ್ ಹೆಸರನ್ನು ಉಲ್ಲೇಖ ಮಾಡಿದ್ದಾರೆ. ಯಂಗ್ ಇಂಡಿಯಾಗೆ 2.5 ಕೋಟಿ ರೂಪಾಯಿ ದೇಣಿಗೆ ಕೊಟ್ಟಿದ್ದಾರೆ ಡಿ.ಕೆ. ಬ್ರದರ್ಸ್ ಅಂತ ಉಲ್ಲೇಖ. ಯಾರ ಸೂಚನೆ ಮೇರೆಗೆ? ಹೈಕಮಾಂಡ್ ಸೂಚನೆ ಮೇರೆಗೆ ಇವರು ದೇಣಿಗೆ ಕೊಟ್ಟಿದ್ದಾರೆ. ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಸೂಚನೆ ಮೇರೆಗೆ ದೇಣಿಗೆ ಬಂದಿದೆ ಅಂತಕ್ಕಂಥದ್ದು. ಹಾಗಾಗಿ ಈಗ ಇವ್ರಿಗೂ ಕೂಡ ಏನಾದರೂ ಸಮನ್ಸ್ ಇಶ್ಯೂ ಆಗುತ್ತಾ, ವಿಚಾರಣೆ ಕರೀತಾರಾ? ಇಡಿ ತನಿಖೆಯಲ್ಲಿ ಡಿ.ಕೆ. ಬ್ರದರ್ಸ್ ಹೆಸರು ಈಗ ಪ್ರಸ್ತಾಪ ಆಗ್ತಾ ಇದೆ. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಇದೊಂದು ಬಿಗ್ ಟ್ವಿಸ್ಟ್. ಹಾಗಾದರೆ ಕಾಂಗ್ರೆಸ್ನ ಪ್ರಭಾವಿಗಳಿಂದ ದೇಣಿಗೆಯನ್ನು ಒತ್ತಾಯಪೂರ್ವಕವಾಗಿ ಈ ಪ್ರಕರಣದಲ್ಲಿ ಕೊಡಿಸಲಾಗಿದೆ. ಅದೇ ಅಕ್ರಮ ದುಡ್ಡು, ಅದನ್ನು 142 ಕೋಟಿಯನ್ನು ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಅನುಭವಿಸಿದ್ದಾರೆ ಅನ್ನುವಂಥದ್ದು ಈಗ ಇಡಿ ಅವರು ಮಾಡಿರ್ತಕ್ಕಂಥ ಆರೋಪ. ಮೊನ್ನೆ ಅಷ್ಟೇ ಸುಮಾರು 5,000 ಪುಟಗಳ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದರು. ಇವತ್ತು ಅಗೈನ್ ಹೆಚ್ಚುವರಿ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿದ್ದಾರೆ. ಅದರಲ್ಲಿ ಡಿ.ಕೆ. ಬ್ರದರ್ಸ್ ಹೆಸರು ಕೇಳಿಬಂದಿದೆ. ಇಡಿ ತನಿಖೆಯಲ್ಲಿ ಡಿ.ಕೆ. ಬ್ರದರ್ಸ್ ಹೆಸರು ಪ್ರಸ್ತಾಪ ಆಗಿದೆ. ಸೋನಿಯಾ ರಾಹುಲ್ ಒಡೆತನದ ಯಂಗ್ ಇಂಡಿಯಾ ಕಂಪನಿ 10 ವರ್ಷ ಆಗೋಗಿದೆ. ಆದಷ್ಟು ಬೇಗ ಅದಕ್ಕೊಂದು ತಾರ್ಕಿಕ ಅಂತ್ಯ ಕೊಡಬೇಕು, ಬೇಗ ವಿಚಾರಣೆ ಆಗಬೇಕು, ತಪ್ಪಿತಸ್ಥರು ಯಾರು ಅಂತ ಹೇಳಬೇಕು. ಬಟ್ ಇಡಿ ಅವರು ಮಾತ್ರ ಈ ರೀತಿ ಆರೋಪವನ್ನು ಮಾಡಿದ್ದಾರೆ. ಆ್ಯಂಡ್ ಅದೆಲ್ಲದಕ್ಕೂ ಕೂಡ ಅವರು ಪೂರಕ ದಾಖಲೆಗಳನ್ನು ಕೊಡಬೇಕಾಗುತ್ತೆ ಕೋರ್ಟ್ನಲ್ಲಿ. ಎಷ್ಟು ಪ್ರಕರಣಗಳು ಈ ರೀತಿ ತಾರ್ಕಿಕ ಅಂತ್ಯಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನು ನೋಡಬೇಕಾಗತ್ತೆ. ಬಟ್ ಈಗ ಒಂದೊಂದೇ ಮಾಹಿತಿಗಳು ಹೊರಗೆ ಬರ್ತಾ ಇದೆ. ಹೆಚ್ಚುವರಿ ಚಾರ್ಜ್ ಶೀಟನ್ನು ಏನು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಇಡಿ ಅವರು, ಅದರಲ್ಲಿ ಡಿ.ಕೆ. ಬ್ರದರ್ಸ್ ಹೆಸರು ಕೇಳಿಬಂದಿದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಕೋರ್ಟ್ಗೆ ಸಲ್ಲಿಕೆಯಾಗಿರುವ ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಇಡಿ ಅಧಿಕಾರಿಗಳು ಡಿ.ಕೆ. ಬ್ರದರ್ಸ್ ಹೆಸರನ್ನು ತಂದಿದ್ದಾರೆ. ಏನು ಆರೋಪ ಇವ್ರ ಮೇಲೆ ಅಂತ? ನೋಡಿ, ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆಯಾಗಿದೆ. ಮತ್ತೆ ನ್ಯಾಷನಲ್ ಹೆರಾಲ್ಡ್ ಸಂಸ್ಥೆಯನ್ನ ಯಂಗ್ ಇಂಡಿಯಾಗೆ ವರ್ಗಾವಣೆ ಮಾಡಲಾಗುತ್ತೆ, ಮತ್ತೆ ಬಹಳ ಕಡಿಮೆ ಮುಖಬೆಲೆಯಲ್ಲಿ ಅದರ ಶೇರ್ಗಳನ್ನು ಮಾರಾಟ ಮಾಡಲಾಗುತ್ತೆ ಅನ್ನುವಂಥದ್ದು ಆರೋಪ ಇರುವಂಥದ್ದು. ಈ ಯಂಗ್ ಇಂಡಿಯಾ ಸಂಸ್ಥೆ ಯಾರ್ದು ಅಂತ ನಾವು ಗಮನಿಸೋದಾದ್ರೆ, ಈ ಯಂಗ್ ಇಂಡಿಯಾ ಸಂಸ್ಥೆ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಪ್ರಕರಣದಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿದೆ ಅನ್ನುವಂಥದ್ದು ಇಡಿ ಆರೋಪ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಒಂದು ದೂರನ್ನ ಏನು ದಾಖಲು ಮಾಡಿದ್ರು. ಅದರ ಆಧಾರದ ಮೇಲೆ ಇಡಿ ತನಿಖೆಯನ್ನು ಕೂಡ ಮಾಡ್ತಾ ಇತ್ತು. ಈ ತನಿಖೆಗೆ ಪೂರಕವಾಗಿ ಇತ್ತೀಚೆಗೆ ಒಂದು ಚಾರ್ಜ್ ಶೀಟ್ ಅನ್ನ ಏನು ಇಡಿ ಕೋರ್ಟ್ಗೆ ಸಲ್ಲಿಕೆ ಮಾಡಿತ್ತು. ಈ ಚಾರ್ಜ್ ಶೀಟ್ ನ ಆಧಾರದ ಮೇಲೆ ಈಗ ತನಿಖೆಗಳು ಕೂಡ ನಡೀತಾ ಇರುವಂತದ್ದು. ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರುವಂತಹ ಮಾಹಿತಿಗಳಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಇನ್ಪುಟ್ಸ್ ಗಳು ಹೊರಗಡೆ ಬರ್ತಾ ಇದೆ. ಸೊ ಈ ಒಂದು ಇನ್ಪುಟ್ಸ್ ಗಳಲ್ಲಿ ಹೇಳಿರುವಂತದ್ದು ಏನು ಇಡಿ ಅಂತ ನಾವು ಗಮನಿಸೋದಾದ್ರೆ, ಬಹಳಷ್ಟು ಕಾಂಗ್ರೆಸ್ ನಾಯಕರ ಮೂಲಕ ಕಾಂಗ್ರೆಸ್ ಹೈಕಮಾಂಡ್ ದೇಣಿಗೆಯನ್ನ ಯಂಗ್ ಇಂಡಿಯಾ ಮೂಲಕ ಪಡ್ಕೊಂಡಿದೆ ಅನ್ನುವಂತ ಮಾಹಿತಿಗಳು ಈಗ ಬರ್ತಾ ಇರುವಂತದ್ದು. ಇದರಲ್ಲಿ ಮುಖ್ಯವಾಗಿ ಏನು
ಈಗ ಡೆಪ್ಯೂಟಿ ಸಿಎಂ ಆಗಿರುವಂತಹ ಡಿ ಕೆ ಶಿವಕುಮಾರ್ ಮತ್ತೆ ಅವರ ಸಹೋದರ ಡಿ ಕೆ ಸುರೇಶ್ ಅವರಿಂದಲೂ ಕೂಡ ಕೋಟ್ಯಾಂತರ ರೂಪಾಯಿ ಹಣವನ್ನ ದೇಣಿಗೆ ರೂಪದಲ್ಲಿ ಯಂಗ್ ಇಂಡಿಯಾ ಸ್ವೀಕರಿಸಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಕೆಲವು ಅಂಕಿ ಸಂಖ್ಯೆಗಳ ಉಲ್ಲೇಖದ ಪ್ರಕಾರ 2.5 ಕೋಟಿಯಷ್ಟು ಹಣವನ್ನ ಡಿ ಕೆ ಬ್ರದರ್ಸ್ ಅವರಿಂದ ಯಂಗ್ ಇಂಡಿಯಾ ಸಂಸ್ಥೆಗೆ ದೇಣಿಗೆಯಾಗಿ ಕೊಡಲಾಗಿದೆ ಅನ್ನುವಂಥದ್ದನ್ನು ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಲಾಗಿದೆ. ಇದ್ರ ಜೊತೆಗೆ ತೆಲಂಗಾಣದ ಸಿಎಂ ಆಗಿರುವಂತಹ ರೇವಂತ್ ರೆಡ್ಡಿ ಅವರು ಕೂಡ ಒಂದಷ್ಟು ಹಣವನ್ನ ದೇಣಿಗೆ ರೂಪದಲ್ಲಿ ಕೊಟ್ಟಿದ್ದಾರೆ. ಇದ್ರ ಜೊತೆಗೆ 80 ಲಕ್ಷ ಹಣವನ್ನ 4 ಜನರು ನಾಯಕರು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಅವರು ನಿರ್ದೇಶನವನ್ನ ಕೂಡ ಕೊಟ್ಟಿದ್ರು ಅನ್ನುವಂಥದ್ದನ್ನ ಇಡಿ ತನಿಖೆಯಲ್ಲಿ ತನಿಖೆಯಲ್ಲಿ ಕಂಡುಕೊಂಡಿರುವಂತದ್ದು. ಈ ಒಂದು ಅಂಶವನ್ನು ಕೂಡ ಈಗ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖಿಸುವಂತ ಕೆಲಸವನ್ನ ಮಾಡಿದೆ. ಕೇವಲ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಅಥವಾ ರೇವಂತ್ ರೆಡ್ಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕಾಂಗ್ರೆಸ್ ನಾಯಕರುಗಳ ಮೂಲಕ ಕಾಂಗ್ರೆಸ್ನ ಹೈಕಮಾಂಡ್ ಏನಿದ್ದಾರೆ ಅವರು ದೊಡ್ಡ ಪ್ರಮಾಣದಲ್ಲಿ ಹಣವನ್ನ ಇಲ್ಲಿ ಯಂಗ್ ಇಂಡಿಯಾಗೆ ದೇಣಿಗೆ ರೂಪದಲ್ಲಿ ಪಡ್ಕೊಂಡಿದ್ದಾರೆ. ಮತ್ತೆ ಈ ಒಂದು NGOಗೆ ಬಂದಂತ ಹಣವನ್ನ ದುರ್ಬಳಕೆ ಮಾಡಿಕೊಳ್ಳುವಂತ ಕೆಲಸವನ್ನ ಏನು ಕಾಂಗ್ರೆಸ್ ಹೈಕಮಾಂಡ್ ಇದರಲ್ಲಿ ಕೂಡ ವಿಶೇಷವಾಗಿ ಸೋನಿಯಾ ಗಾಂಧಿ ಮತ್ತೆ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅನ್ನುವಂಥದ್ದು ಆರೋಪ. ನೋಡಿ, ಈ ಯಂಗ್ ಇಂಡಿಯಾಗೆ ಸಂಬಂಧಪಟ್ಟಂತೆ 750 ಕೋಟಿಗೂ ಹೆಚ್ಚು ಆಸ್ತಿ ಇರುವಂತದ್ದು. ಈ ಆಸ್ತಿಯಲ್ಲಿ 142 ಕೋಟಿಯಷ್ಟು ಹಣವನ್ನ ರಾಹುಲ್ ಗಾಂಧಿ ಮತ್ತೆ ಸೋನಿಯಾ ಗಾಂಧಿ ಅವರೇ ಖುದ್ದು ದುರ್ಬಳಕೆ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ತಪ್ಪು ಲೆಕ್ಕಪತ್ರಗಳನ್ನ ಕೊಡೋ ಮೂಲಕ ಈ ಹಣವನ್ನ ಎಂಜಾಯ್ ಮಾಡಿದ್ದಾರೆ ಅನ್ನುವಂಥದ್ದು ಇಡಿಯ ಆರೋಪ ಆಗಿರುವಂತದ್ದು. ನೋಡಿ, ಯಾವುದೇ ಒಂದು ಸಾರ್ವಜನಿಕ ಸಂಸ್ಥೆಗೆ ಹಣ ಬರುತ್ತೆ ಅಂದ್ರೆ ಅದು ಸಾರ್ವಜನಿಕರ ಹಣ ಆಗುತ್ತೆ, ಅದನ್ನ ಸಾಮಾಜಿಕ ಕಾರ್ಯಗಳಿಗೆ ಬಳಕೆ ಮಾಡ್ಕೊಳ್ಬೇಕಾಗತ್ತೆ. ಆದ್ರೆ ಇಲ್ಲಿ ಗಾಂಧಿ ಫ್ಯಾಮಿಲಿ ಅದನ್ನ ವೈಯಕ್ತಿಕ ಬಳಕೆಗೆ ಮಾಡ್ಕೊಂಡಿರುವಂತದ್ದು ನಿಟ್ಟಿನಲ್ಲಿ ಕೂಡ ಈಗ ಆ ಇಡಿ ಆರೋಪ ಮಾಡ್ತಾ ಇರುವಂತದ್ದು. ಹೀಗೆ ಯಾರ್ಯಾರು ದೇಣಿಗೆ ಕೊಟ್ಟಿದ್ದಾರೆ ಅನ್ನುವಂತ ಅಂಕಿ ಅಂಶಗಳನ್ನು ಕೂಡ ಈಗ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾ ಇದೆ. ಅರವಿಂದ್,